ದರ್ಶನ್ ಅವರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಶಾಮಿಯಾನ ಅಳವಡಿಕೆ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್, ಯಾರಿಗೂ ಕೂಡ ಆ ರೀತಿ ಮಾಡಬಾರದು, ಶಾಮಿಯಾನ ಅಳವಡಿಸಬಾರದು, ವಿಶೇಷ ಸೌಲಭ್ಯಗಳನ್ನು ಒದಗಿಸಬಾರದು ಅನ್ನುವಂತಹ ವಿಚಾರವನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆ ಸುತ್ತ ಶಾಮಿಯಾನ ಅಳವಡಿಕೆ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ವಿಶೇಷ ಅನುಕೂಲ ಮಾಡಿ ಕೊಡಬಾರದು ಅಂತ ಸಚಿವರೇ ಹೇಳ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆ ಸುತ್ತಮುತ್ತ ಶಾಮಿಯಾನ ಹಾಕಿ ವಿಶೇಷ ವ್ಯವಸ್ಥೆಗಳನ್ನ ನಟ ದರ್ಶನ್ ಅವ್ರಿಗೆ ಮಾಡಿಕೊಡೋದಕ್ಕೆ ಈ ರೀತಿ ಶಾಮಿಯಾನ ಅಳವಡಿಕೆ ಮಾಡಲಾಗಿತ್ತಾ? ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕಾನೂನು ಸಚಿವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. VIP-ಗೋಸ್ಕರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಈಗ ಯಾವುದಾದ್ರೂ ನಿಮಗೆ ಕಾಣಬಾರ್ದು ಅನ್ನೋಂಗಿದ್ರೆ ಒಂದು ಶಾಮಿಯಾನ ಹಾಕ್ತೀವಿ, ಒಂದು ಕ್ಲಾತ್ ಹಾಕ್ತೀವಿ. ನೀವು ಬರಬಾರ್ದು ಅಂತಿದ್ರೆ ಬ್ಯಾರಿಕೇಡ್ ಹಾಕ್ತಾರೆ. ಇಂಥದ್ದೇನರ ಕ್ರಮ ಇರಬೇಕೆ ಹೊರತು ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಅನುಮಾನ ಸಾರ್ವಜನಿಕರಿಗೆ ಮಾಧ್ಯಮದ ಅಲ್ಲ, ಅದು ಏನು ಮಾಡಿದಾರೆ ಅದನ್ನು ನೋಡಿದರೆ ಗೊತ್ತು, ಅಥವಾ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಹೇಳ್ಬೋದು. ನಾನು ಈಗ ನನ್ನ ಹತ್ರ ಏನೂ ಇಲ್ಲ. ಶಾಮಿಯಾನ ಹಾಕೋದು ಅಂತಂದರೆ ಅಲ್ಲಿ ಪೊಲೀಸ್ ಹೆಚ್ಚುವರಿಯಾಗಿ ಏನು ಬಂದಿರ್ತದೆ ಅವ್ರಿಗೆ ಅನುಕೂಲ ಮಾಡೋದಕ್ಕೆ ನಾನು ಇಷ್ಟೇ ಹೇಳ್ತೀನಿ. ಅದು ಯಾರೇ ಇರಲಿ, ಅವರು ಆರೋಪಿತರು ಅಂತ ಬಂದಿದ್ದರೆ ಅವರು ಆರೋಪಿತರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಹೆಜ್ಜೆಗಳನ್ನು, ವಿಶೇಷ ಅನುಕೂಲತೆಗಳನ್ನು, ಅವಕಾಶಗಳನ್ನು ಸೃಷ್ಟಿ ಮಾಡೋದು ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ. ಆ ರೀತಿ ನಮ್ಮ ಸರ್ಕಾರ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. VIP-ಗೋಸ್ಕರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಈಗ ಯಾವುದಾದ್ರೂ ನಿಮಗೆ ಕಾಣಬಾರ್ದು ಅನ್ನೋಂಗಿದ್ರೆ ಒಂದು ಶಾಮಿಯಾನ ಹಾಕ್ತೀವಿ, ಒಂದು ಕ್ಲಾತ್ ಹಾಕ್ತೀವಿ. ನೀವು ಬರಬಾರ್ದು ಅಂತಿದ್ರೆ ಬ್ಯಾರಿಕೇಡ್ ಹಾಕ್ತಾರೆ. ಇಂಥದ್ದೇನರ ಕ್ರಮ ಇರಬೇಕೆ ಹೊರತು ಏನೋ ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಅನುಮಾನ ಸಾರ್ವಜನಿಕರಿಗೆ ಮಾಧ್ಯಮದ ಅಲ್ಲ, ಅದು ಏನು ಮಾಡಿದಾರೆ ಅದನ್ನು ನೋಡಿದರೆ ಗೊತ್ತು, ಅಥವಾ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಹೇಳ್ಬೋದು. ನಾನು ಈಗ ನನ್ನ ಹತ್ರ ಏನೂ ಇಲ್ಲ. ಶಾಮಿಯಾನ ಹಾಕೋದು ಅಂತಂದರೆ ಅಲ್ಲಿ ಪೊಲೀಸ್ ಹೆಚ್ಚುವರಿಯಾಗಿ ಏನು ಬಂದಿರ್ತದೆ ಅವ್ರಿಗೆ ಅನುಕೂಲ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡೋದಕ್ಕೆ ನಾನು ಇಷ್ಟೇ ಹೇಳ್ತೀನಿ. ಅದು ಯಾರೇ ಇರಲಿ, ಅವರು ಆರೋಪಿತರು ಅಂತ ಬಂದಿದ್ದರೆ ಅವರು ಆರೋಪಿತರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಹೆಜ್ಜೆಗಳನ್ನು,